ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಸ್ವಾಗತ. ಮಂಡ್ಯ ಜಿಲ್ಲೆಯ ಪುರಾಣ ಪ್ರಸಿದ್ಧ ಮೇಲುಕೋಟೆಯಲ್ಲಿ ರಾಮಾನುಜಾಚಾರ್ಯರ ಜಯಂತಿ ಪ್ರಯುಕ್ತ ನಡೆದ ಮಹಾರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಸಾವಿರಾರು ಮಂದಿ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ರಾಮಾನುಜ ಯತಿರಾಜ ಎಂಬ ಜಯಘೋಷದೊಂದಿಗೆ ಗಂಡು ಹೆಣ್ಣೆಂಬ ಭೇದವಿಲ್ಲದೆ ತೇರು ಎಳೆದು ಕೃತಾರ್ಥರಾದರು. ನಾಳೆ ರಾಮಾನುಜಾಚಾರ್ಯರ 996ನೇ ಜಯಂತಿ. ಹಾಗಾಗಿ ಪ್ರತಿ ವರ್ಷವೂ ಶ್ರೀ ಕ್ಷೇತ್ರ ಮೇಲುಕೋಟೆಯಲ್ಲಿ ಜಯಂತಿ ಮುನ್ನಾ ದಿನ ರಾಮಾನುಜಾಚಾರ್ಯ ರಥೋತ್ಸವ ನಡೆಸುವುದು ವಾಡಿಕೆ. ರಥೋತ್ಸವದ ಸಂದರ್ಭದಲ್ಲಿ ಆಚಾರ್ಯರ ಭಕ್ತೆ ವೇದದಲ್ಲಿ ಸುಮಾರು 73 ಕೆಜಿ ತೂಕದ ಬೆಳ್ಳಿ ಪಲ್ಲಕ್ಕಿಯನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಇಂದು ಅಕ್ಷಯ ತೃತೀಯ. ಬಂಗಾರದ ಖರೀದಿಯ ಭರಾಟೆ ಇವತ್ತು ಜೋರಾಗಿತ್ತು. ಚಿನ್ನ ಖರೀದಿಸಲು ಜನರು ಮುಗಿ ಬಿದ್ದಿದ್ರು. ಆಭರಣ ವ್ಯಾಪಾರಿಗಳಂತೂ ಫುಲ್ ಖುಷಿಯಾಗಿದ್ರು. ಓಲೆ, ಚೈನ್, ಉಂಗುರ, ನೆಕ್ಲೆಸ್, ಅಬ್ಬಬ್ಬಾ, ಕಣ್ಣು ಕುಕ್ಕುವ ಹಳದಿ ಲೋಹದ ಮೋಹ ಯಾರಿಗಿಲ್ಲ ಹೇಳಿ. ಆದ್ರೆ ಇವತ್ತು ಅಕ್ಷಯ ತೃತೀಯ. ಆದ್ರಿಂದ ಎಲ್ಲರಲ್ಲೂ ಚಿನ್ನ ಖರೀದಿ ಉತ್ಸಾಹ ಇಮ್ಮಡಿಯಾಗಿತ್ತು. ಇವತ್ತು ಚಿನ್ನ ಕೊಂಡ್ರೆ ವೃದ್ಧಿಯಾಗುತ್ತೆ ಅನ್ನೋ ನಂಬಿಕೆ ಹಿನ್ನೆಲೆಯಲ್ಲಿ ಇವತ್ತು ಆಭರಣ ಮಳಿಗೆಗಳಿಗೆ ಜನರು ಮುಗಿಬಿದ್ರು. ಅಕ್ಷಯ ತೃತೀಯ ದಿವಸ ನಾವು ಗೋಲ್ಡ್ ತೊಗೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೆ ಇವತ್ತೇ ಸೆಲೆಕ್ಟ್ ಮಾಡಿ ನಾವು 10th ಆಗಿದೆ, ಈಗ PUCಗೆ ಹೋಗ್ತಿದ್ದೀನಿ. ಸೊ ಎಲ್ಲದಕ್ಕೂ ಒಳ್ಳೇದಾಗಲಿ ಅಂತ ಅಮ್ಮ ಅಪ್ಪ ಇದೇ ದಿವಸ ಸೆಲೆಕ್ಟ್ ಮಾಡಿ ಆ್ಯಂಡ್ ಪ್ರೈಸಸ್ ಆಲ್ಸೋ ಹ್ಯಾವ್ ಕಡಿಮೆ ಆಗಿವೆ. ಅದಕ್ಕೆ ಇಲ್ಲಿಗೆ ಬಂದು ನಾನು ಇಯರಿಂಗ್ಸ್ ತೊಗೊತಿದ್ದೀನಿ. ಇವತ್ತು ತುಂಬ ಖುಷಿ ಆಗ್ತಿದೆ ನೋಡ್ತಿದ್ರೆ. ಇದರ ಜೊತೆಗೆ ಕೃಷ್ಣಯ್ಯ ಚೆಟ್ಟಿ ಆ್ಯಂಡ್ ಸನ್ಸ್ ಈ ಬಾರಿ ನವಯೋನಿ ಶ್ರೀಚಕ್ರ ಯಂತ್ರ ಅನ್ನೋ 9 ಲೋಹದ ಅದೃಷ್ಟ ಯಂತ್ರವನ್ನ ಅಕ್ಷಯ ತೃತೀಯ ಪ್ರಯುಕ್ತ ಪರಿಚಯಿಸಿದ್ದಾರೆ. ಇನ್ನು ಈ ಬಾರಿ ಚಿನ್ನದ ಬೆಲೆ ಕಡಿಮೆಯಾಗಿರೋದು ಗ್ರಾಹಕರನ್ನ ಆಭರಣ ಖರೀದಿಗೆ ಮತ್ತಷ್ಟು ಹುರಿದುಂಬಿಸಿತ್ತು. ಹಾಗಾಗಿ ಪ್ರತಿ ವರ್ಷಕ್ಕಿಂತ ಈ ಬಾರಿ 30%ಕ್ಕಿಂತ ವ್ಯಾಪಾರ ಹೆಚ್ಚಾಗಿದೆಯಂತೆ. ಈ ವರ್ಷ ವಿಶೇಷವಾಗಿ ಏನು 2012ರಲ್ಲಿ 10 ಗ್ರಾಮು ಅಪರಂಜಿ ಚಿನ್ನ 24 ಕ್ಯಾರೆಟ್ ಏನು 32,000 ಇತ್ತು, ಅದು ಈಗ 27,950 ರೂಪಾಯಿ ಆಗಿರೋದ್ರಿಂದ ಬಹುಶಃ 4ರಿಂದ 5,000ವರೆಗೆ ಕಮ್ಮಿ ಆಗಿರೋದ್ರಿಂದ ಗ್ರಾಹಕರಲ್ಲಿ ಒಂಥರ ಖುಷಿನೂ ಇದೆ. ಈ ಒಂದು ರೇಟು ಕಮ್ಮಿ ಆಗಿರೋದು ಎಲ್ರಿಗೂ ಕೂಡ ಇನ್ನೂ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಖರೀದಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಗ್ರಾಮ್ ಮೇಲೆ 400ರಿಂದ 500 ರೂಪಾಯಿ ಕಡಿಮೆ ಆಗಿದೆ. ಮತ್ತು ಅಕ್ಷಯ ತೃತೀಯ ಅದೇ ಟೈಮಿಗೆ ಬಂದಿರೋದ್ರಿಂದ ಎಲ್ಲರೂ ಬಹಳ ಸಂಭ್ರಮದಿಂದ ಪರ್ಚೇಸ್ ಮಾಡ್ತಾ ಇದ್ದಾರೆ. ಹೋದ ವರ್ಷದಕ್ಕಿಂತ ಈ ಸಲ ಡಬಲ್ ಎರಡರಷ್ಟು ನಾವು ಸೇಲ್ ಮಾಡ್ತಾ ಇದ್ದೀವಿ. ಒಟ್ನಲ್ಲಿ ಗ್ರಾಹಕರಿಗೆ ಅಕ್ಷಯ ತೃತೀಯ ದಿನ ಚಿನ್ನ ಕೊಂಡ ಸಂತಸ ಇದ್ರೆ ಆಭರಣ ಮಳಿಗೆ ಮಾಲೀಕರಿಗೆ ಭರ್ಜರಿ ವಹಿವಾಟು ಆದ ಖುಷಿ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಯುಗಂಧರ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಹೋಟೆಲ್ ಅಂದಮೇಲೆ ಕೇಳಬೇಕಾ, ತಿಂಡಿ ಊಟ ತಯಾರಿಸೋಕೆ ಅಂತ ದಿನಕ್ಕೆ ಹಲವು ಸಿಲಿಂಡರ್ಗಳು ಬೇಕು. ಇನ್ನು ಕಮರ್ಷಿಯಲ್ ಸಿಲಿಂಡರ್ಗಳ ಬೆಲೆಯಂತೂ ದಿನದಿಂದ ದಿನಕ್ಕೆ ಏರ್ತಾನೆ ಇದೆ. ಇದರಿಂದ ಹೋಟೆಲ್ ಮಾಲೀಕರು ಫುಲ್ ತಲೆ ಕೆಡಿಸ್ಕೊಳ್ಳುವಂತಾಗಿದೆ. ಆದರೆ ಇನ್ನು ಮುಂದೆ ಹೋಟೆಲ್ ನಡೆಸೋರಿಗೆ ದುಬಾರಿ ಗ್ಯಾಸ್ನ ಟೆನ್ಷನ್ ಅಂತೂ ಇರೋದಿಲ್ಲ. ಅದು ಯಾಕೆ ಅಂತೀರಾ? ಇಲ್ಲಿದೆ ನೋಡಿ ಸಿಂಪಲ್ ಆ್ಯಂಡ್ ಬೆಸ್ಟ್ ಐಡಿಯಾ. ಧಗಧಗನೆ ಉರಿಯುತ್ತಿರುವ ಬೆಂಕಿ, ಹಬೆಯಲ್ಲಿ ಬೇಯುತ್ತಿರೋ ದೋಸೆ, ಇದರಲ್ಲೇನು ವಿಶೇಷ ಅಂತೀರಾ? ಅಂದಹಾಗೆ ಇದು ಗ್ಯಾಸ್ನಲ್ಲಿ ಮಾಡ್ತಿರೋ ಅಡುಗೆ ಅಲ್ಲ ಕಣ್ರಿ. ಊರ್ಜಾ ಫಸ್ಟ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಬಯೋಮಾಸ್ ಪೆಲೆಟ್ಸ್ ಎಂಬ ಹೊಸ ಅಡುಗೆ ವಿಧಾನವನ್ನು ಆರಂಭಿಸಿದೆ. ಇಲ್ಲಿ LPG ಅಡುಗೆ ಅನಿಲ ಬಳಸುವ ಬದಲು ಬಯೋಮಾಸ್ ಪೆಲೆಟ್ಸ್ ಅನ್ನು ಬಳಸಿ ಸ್ಟವ್ ಮೂಲಕ ಅಡುಗೆ ಮಾಡಲಾಗುತ್ತೆ. LPG ಗ್ಯಾಸ್ಗೆ ಹೋಲಿಕೆ ಮಾಡಿದ್ರೆ ಈ ವಿಧಾನದಿಂದ 60% ಗ್ಯಾಸ್ ಅನ್ನು ಉಳಿತಾಯ ಮಾಡಬಹುದಂತೆ. ಇದು LPGಗೆ ಆಲ್ಟರ್ನೇಟಿವ್. ಮೊದಲು LPG ಗ್ಯಾಸ್ ಸಿಲಿಂಡರ್ ಬಿಟ್ಟರೆ ಹೋಟೆಲ್ ನಡೆಸೋಕ್ಕೆ ಆಗ್ತಿರಲಿಲ್ಲ. ಈಗ ಇದು ಆಲ್ಟರ್ನೇಟಿವ್ ಆಗಿ ಬಂದಿದೆ. ಇದನ್ನು ಅಗ್ರಿಕಲ್ಚರ್ ವೇಸ್ಟಿಂದ ಮಾಡ್ತೀವಿ. ಅಂದಹಾಗೆ ಈ ಬಯೋಮಾಸ್ ಪೆಲೆಟ್ಸ್ ಅನ್ನು ಶೇಂಗಾ, ಕಾಫಿ ಬೀಜ, ಹತ್ತಿ ವೇಸ್ಟ್ನಿಂದ ತಯಾರಿಸಲಾಗುತ್ತೆ.
19.2 kgಯ LPG ಸಿಲಿಂಡರನ್ನು ಬಳಸೋದು ಒಂದೇ, 50 kg ಪೆಲೆಟ್ಸ್ ಬಳಸೋದು ಒಂದೇ. ಪ್ರತಿ LPG ಸಿಲಿಂಡರ್ ಗ್ಯಾಸ್ಗೆ ಸಿಲಿಂಡರ್ಗೆ 1,700 ರೂಪಾಯಿ ಆದರೆ ಪೆಲೆಟ್ಸ್ಗೆ ಕೇವಲ 850 ರೂಪಾಯಿ ಖರ್ಚಾಗಲಿದೆ. ಹೀಗಾಗಿ ಹೋಟೆಲ್ಗಳಲ್ಲಿ LPG ಗ್ಯಾಸ್ ಬಳಸುವ ಬದಲು ಪೆಲೆಟ್ಸ್ ಬಳಸೋದ್ರಿಂದ ಸುಮಾರು 1,000 ರೂಪಾಯಿ ಉಳಿತಾಯವಾಗುತ್ತೆ. ಈ ಪೆಲೆಟ್ಸನ್ನು ಈ ಸ್ಟವ್ ಒಳಗೆ ಹಾಕಿ ಹಳೆ ನಮ್ಮ ಇದೆಯಲ್ಲ ಇದ್ದಿಲ್ ಥರ ಇದು ಉರಿಸಿದರೆ ಇದು LPG ಸಿಲಿಂಡ್ರಿಗೆ ಕಂಪೇರ್ ಮಾಡಿದರೆ 50-60% ಸೇವಿಂಗ್ಸ್ ಕೊಡ್ತದೆ. ಅಂದರೆ ಒಂದು LPG ಸಿಲಿಂಡ್ರು 19.2 kgದು ಸಿಲಿಂಡ್ರ್ ಯೂಸ್ ಮಾಡೋದು ಒಂದೇ, ನಮ್ಮದು 50 kg ಪೆಲೆಟ್ ಯೂಸ್ ಮಾಡೋದು ಒಂದೇ. ಒಟ್ಟಾರೆ ದುಬಾರಿ ಗ್ಯಾಸ್ ಖರೀದಿಗಾಗಿ ಓಡಾಡೋ ಹೋಟೆಲ್ ಮಾಲೀಕರು ಆರಾಮವಾಗಿ ಬಯೋಮಾಸ್ ಪೆಲೆಟ್ಸ್ ಅನ್ನ ಅಡುಗೆಗೆ ಬಳಸಬಹುದು. ಇದರಿಂದ ಹಣ ಉಳಿತಾಯವಾಗೋದರ ಜೊತೆಗೆ ರುಚಿಯಾದ ತಿಂಡಿಯನ್ನು ಕೂಡ ಸವಿಯಬಹುದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ರಾಜೇಂದ್ರ ಜೊತೆ ಮಮತಾ ಮಾರ್ಧಾಳ, ಸುವರ್ಣ ನ್ಯೂಸ್. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ನ ನಂತರ.